ತಿರುಗಾಡಿದ್ರು ಈಗ ಸಟ್ ಹೋಗೋಳ ಇವತ್ತೇ ಬರ್ತಾಳು ಹೆಂಗ್ರಿ ಮಾಡಾಕಿನ ಸಟ್ ಮಾಡ್ಕೊಳ್ಳೋಣ ಗಡಬಡ ಮಾಡಿ ಬಾರನಿ ಹುಡುಗಿ ಆಡುನು ಚಿನ್ನಿಪಾನಿ ಊತಿಕೊಂಡ ಪತ್ತಲ ಹಟ್ಟಿಕೊಂಡ ಚಪಲ ಜಿಡ್ಡು ಬಂದೆ ನಮ್ಮ ಹಿತ್ತಲ್ಲ ಬಂದೆ ಇನ್ನೋಡ ಸುತ್ತ ಮುತ್ತಲ ಅವ ಉಪಸ್ಥಿ ಕಾರ್ಯಕತ್ತಲ ಅರೆ ನೈನೋಮಿ ಸಪುಣ ಸಪುನೋಮಿ ಸಜಿನ ಸಜಿನ ಪಿದಿಲ್ಲ ರಾಗಯ್ಯ ಸಜಿನ ಪಿದಿಲ್ಲ ರಾಗಯ್ಯ ಸಜಿನ ಪಿದಿಲ್ಲ ರಾಗಯ್ಯ ಅರೆ ಕನಸಲ್ಲು ನೀನೆ ಮನಸಲ್ಲು ನೀನೆ ಎಲ್ಲೆಲ್ಲೂ ತುಂಬಿರುವೆ ನನ್ನ ಕಾಣಿರುವೆ ಮನದಲ್ಲಿ ತುಂಬಿರುವೆ ಅರೆ ಕೋಣ್ಯಾಕ ಮಂಚ ಮಂಚದ ಮೇಲೆ ಗಾದಿ ಗಾದಿ ಮ್ಯಾಗ ನಾ ಗೋರಿ ಕುದಾಡತೈತಿ ನಿನ್ನ ಹೋರಿ ಕುದಾಡತೈತಿ ನಿನ್ನ ಹೋರಿ ಗೆಳತಿ ದೂರಾದರೆ ನನಗೆ ಬಾರ ತಗಿಬ್ಯಾಡಲಿ ಕಣ್ಣೀರ ನನ್ನ ಮನ್ನ ಕೊಡಕ ಬಾರ ನನ್ನ ಮಣ್ಣಿಗರ ಬಾರ ತಗಿ ಪಂಚಮಿ ಜೋಕಲಿ ಆಡೋಣ ಜೋಡಿಲಿ ಮಾವ ನೀನಿಲ್ಲವೇ ಬೇಕ ಬಂದ್ರು ಸಾಕಂದ್ರು ಬಿಡಬ್ಯಾಡೋ ಮಾವ ನನ್ನ ಹೊಳಿ ನೆನಸ ಬೇಕ ನಿನ್ನ ಬಿಡಬ್ಯಾಡೋ ಮಾವ ನನ್ನ ಹೊಳಿ ನೆನಸ ಬೇಕ ನಿನ್ನ ಜೋಡಿಲೆ ಜೋಕಾಲಿ ಆಡೋನು ಜೋಡಿಲಿ ಜೋಡಿಲೆ ಜೋಕಾಲಿ ಆಡೋನು ಜೋಡಿಲಿ ಗೆಳತಿ ನೀ ಎಲ್ಲದಿ ಯಾಕೆ ಬಂದ್ರು ಕೈ ಕಂದಿ ಬಿಡ ಗೆಳತಿ ನೀನು ನನ್ನ ಬಿಡಬ್ಯಾಡ ನನ್ನ ನೀನ ಮಾಡಿ ಕಳ್ಸೋದು ಮತ್ತೇನತ್ ಮಾಡ್ರಿ ನಿಮ್ಮ ಮೇವ್ವ ನಿಮ್ಮ ಆಕಳಿಗೆ ಮೇವ್ವ ಶಬ್ಬಾಸ್ ಇವು ಮಕ್ಕಳಲ್ಲಿ ಇವು ಏ ನಮ್ಮ ಕಾಕಗಳು ಅಂದೆ ಏನ ಮಾರ ಕಳಿಸ್ತಿಲ್ಲ ಮುಡ್ದಾರ ಹಳೆ ಮುಡ್ದಾರ ಅದನ್ನ ಹೇಳಿಲ್ಲ ಮೇವ್ ಮಾಡಿ ಕಳಿಸ್ತಾನೆ ಮತ್ತೇನು ಕಳಿಸ್ಲಿ ನಾವಲ್ಲಪ್ಪ ಅಲ್ಲಿ ನೀವು ಮೇವ್ ಮಾಡ್ತೀನಿ ಅಂತೇಳಿ ಕೊಟ್ಟಲ್ಲ ಅವು ಮಾಡಿದ್ರ ಹಂಗ ಅದಕ್ಕ ನಾವಲ್ಲಪ್ಪ ನಿನ್ ಜೊತೆ ಹೋಗ ನೀವ್ ಒಬ್ಬನ ಹೋಗ ಒಬ್ಬನ ಹೋಗಲ್ಲ ಅಂತ ಚಿಲ್ಲರ್ ಹುಡುಗಿಲ್ಲ ನಾನು ಜೋಡ ಬಾ ಹಾ ಕಬ್ಬಿನ ಪಡೆದಾಗ ನಿನಗೆ ಮೇವು ಮಾಡಿ ಕಳಿಸ್ತಾನೆ ಕರ್ಕೊಂಡೋಕ್ಕಿನಂತ ಹೇಳಿ ನೀ ಕಂಡಲ್ಲ ಕೈ ಆಡ್ಸೋನ ನಾವಲ್ಲಪ್ಪ ನಾ ಬಹಳ ದೂರದಿಂದ ಇರ್ತೀನಿ ಯಾಕೆ ಹೇಳು ಥಂಡಿ ಭಾಳ ಹತ್ತೈತಿ ಹೊರಗೆ ನಿತ್ರ ಥಂಡಿ ಹತ್ತೈತೆ ಅದ ನನ್ನ ಕಬ್ಬನ್ಯಾಗ ಒಳಗೊಮ್ಮೆ ಬಂದು ನೋಡ ಕಾವ ಆಗ್ತೈತೆ ಕಾವ ಅಲ್ಲೇ ಇಷ್ಟು ದಿಮಾಕ ಮಾಡಿ ಹೇಳಕತ್ತಿಯಲ್ಲ ಎಲ್ಲ ಐತ್ಲೇ ನಿನ್ನ ಹೊಲ ಹುಡುಗಿ ಓ ಒಬ್ಬಿಗೆ ಕೈ ಹಚ್ಚೊಮ್ಮೆ ನೋಡ ನಮ್ಮ ಕಬ್ಬಿನ ಪಡಾಕ ಕಾಂತೈತೆ ಎಲ್ಲೈತಿ ಬಂದ್ರೆ ಒಯ್ತೀವಿ ಎಲ್ಲೈತದ ಬರ್ರಿ ಒಟ್ಟು ತೆಗ್ಗಿಗೆ ಹೋಗ್ತಾರ ಅವ್ರ ತೆಗ್ಗಿ ಬಿಟ್ರೆ ಅವ್ರಿಗೆ ದಿಬ್ಬ ಇಲ್ಲ ಸಿಕ್ಕರು ಮ್ಯಾಲೆ ಇರಬೇಕು ದಿಬ್ಬ ಅವರು ಆಗುದಿಲ್ಲ ತೆಗ್ನ ಬಿಡು ಮತ್ತಿನ ಬಾಯಿ ಬಿಟ್ಟು ಹೇಳ್ಬೇಕಾ ನಾವಿನ್ನ ದೋಸ್ತ ಏನ್ ಚಂದ ಐತ್ಲಿ ನಿನ್ನ ಕಬ್ಬು ಎಷ್ಟು ದಪ್ಪ ಎಷ್ಟು ಉದ್ದ ಐತ್ಲಿ ನಿನ್ನ ಕಬ್ಬು ಅದು ವರ್ಣನೆ ಮಾಡ್ರಿ ನಿನಗ ಕೆಲಸ ಆಗಾಗಿಲ್ಲ ಅದನ್ನ ಒಮ್ಮೆ ಕೈಯಾಗ ಹಿಡಿದು ನೋಡ್ಬೇಕಾದ್ರೆ ಗತ್ತ ನಿನಗೆ ಫೋನ್ ಆತೈತಿ ಯಾಕಲೆ ಕಬ್ರಗೇಡಿ ಊರ ಕಬ್ರಗೇಡಿ ನಾ ಏನ ಕೈಯಾಗ ಹಿಡ್ಕೊಂಡು ನೋಡ್ಬೇಕು ಕೈಯಾಗ ಎದಕ್ಕಂದ್ರೆ ಮತ್ತೆ ಅದು ಎಕ್ಸ್ಪೀರಿಯನ್ಸ್ ಆಗತ್ತೆ ನನಗೆ ಅದನ್ನ ವರ್ಣನೆ ಮಾಡಕ್ಕ ನನಗೆ ಅನುಭವ ಆಗ್ಬೇಕನ್ನ ಅದು ಹಾ ಆತ್ ಬಿಡು ಕರ್ಕೊಂಡೋಕೆ ನಿನ್ನ ಹೊಲಕ್ಕೆ ನೀ ಬರ್ತನಂದ್ರ ಸಯ್ಯ ನೀ ಕರ್ಕೊಂಡು ಹೋಗ್ತೀನಿ ಹೇಳಿ ಮತ್ತೇನಾರ ಕೆಂತಿ ಮಾಡ್ಯಪ್ಪ ನಡ್ಬರ್ಕ ಅಂಥದ್ದೇನೂ ಮಾಡಲ್ಲ ಸೆಕ್ಯೂರಿಟಿ ಗಾರ್ಡ್ ನಮ್ಮ ಇಂಗ್ಲೀಷ್ ಸಚಿನ್ ಇರ್ತಾನಲ್ಲ ಮಾಮ ಮಾಮ ನಾ ಬಂದ್ರೆ ನಾ ಬಾಜುಕ ತಿನ್ನಾ ಕೊಡ್ಬೇಕ ನನಗೊಂದು ಕಬ್ಬು ನೀ ನಾನು ತಿನ್ನಾಕಲ್ಲ ನನ್ನ ಕಬ್ಬು ನಿನ್ನ ಬಾಯಾಗಿಟ್ಟು ನೋಡ ತಟ 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 ಅಂತ ಸೋರ್ತೈತಿ ನಾವಲ್ಲಿ ಅಷ್ಟು ರಸ ಇತ್ತು ನಿನ್ನ ಕಬ್ಬನ್ಯಾಗ ಅದನ್ನ ಒಮ್ಮೆ ಬಾಯಾಗ ಇಟ್ಕೊಂಡು ನೋಡ್ಲಾ ಕೂನ್ ಆಗ್ತೈತಿ ಏನಾಗತ್ತೆ ಏನಾಗತ್ತೆ ಮಾಮ ಅದ ಕಬ್ಬ ಅಂದ್ರ ಕಬ್ಬನ್ಯಾಗ ಬಾಳ ರಸ ಐತೆ ಅಂದಂಗ ಆತು ಬಿಡ ಫುಲ್ ಹಂಗಂದ್ರ ಕಬ್ಬು ಕೈಯಾಗ ಹಿಡಿದು ಒಮ್ಮೆ ತಿನ್ನಿಸ್
ಮಿಕ್ಸ ಹೊಡಿ ಬಸವನ ಹಿಡಿ ಒಂದು ಹಾ ಚಲೋ ಮಾಡಪ್ಪ ಚಂದ ಐತಿ ನಿನ್ನ ಮೈಗುಣ ನಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ಸೌಂದರ್ಯದ ಗಡಿ ಬೆಂಕಿನ ಸದ ಹೊಡಿತಿ ಬಾರಿ ಕನಸಿನ ಹುಡುಗರ ಚೆಪ್ಪಿಗೆ ಗೆಡದನ ಮಾಮ ಹೋಗಣ ಮನೆಗಿನ್ನ ಎದಕ್ಕ ಮೇವು ಮಾಡಕ್ ಕಬ್ಬಿನ ತೋರಿಸ್ತೇನೆ ನಿನ್ ಹೊಲ ಅವನು ಕಬ್ಬಿಂದ ಏನೈತೆ ಎಲ್ಲ ಕಿತ್ಕೊಂಡ್ಬಿಟ್ಟು ಹೋಗೋಣಂತೆ ಒಳಗಡಿಗೆ ನನ್ನ ಗೆಳತಿ ಬಹಳ ಚಂದ ಬನಪ ಮಾಡತಿ ಎಲ್ಲರ ತಂದೆಯ ಹುಡುಗಿ ರಿಂಗ ರಿಂಗ ಕಿವಿಯಾಣ ಚುಮುಕಿ ಎಲ್ಲರ ತಂದೆಯ ಹುಡುಗಿ
ಹುಡುಗಿ ಕಲಕಲಕನ್ನಾಗಿ ಅತ್ತಲನಾಗಿ ಹುಡುಗಿ ಕಲಕಲಕನ್ನಾಗಿ ಅತ್ತಲನಾಗಿ ಹುಡುಗಿ ಎಲ್ಲರ ತಂದೆಯ ಹುಡುಗಿ ಎಲ್ಲರ ತಂದೆಯ ಹುಡುಗಿ ಬಳ್ಳದಾರಾಣಿ ಅರವತ್ತ ಹಳ್ಳಿಯ ಜಗದಾರಿ ಎಲ್ಲ ಜನರ ಅರಹಾಣಿ ಯಾವ ರಾಜನ ಮಗಳಾಣಿ ನನಗರ ಬಳ್ಳದಾರ ಮಹಾರಾಣಿ ಅರವತ್ತ ಹಳ್ಳಿಯ ಜಗದಾರಿ ಎಲ್ಲ ಜನರ ಅರಹಾಣಿ ಯಾವ ರಾಜನ ಮಗಳಾಣಿ ಹುಡುಗಿ ಕರಬಲದೀವಿ ರಾಜಿಯಾಗಿ ಹುಡುಗಿ ಕರಬಲದೀವಿ ರಾಜಿಯಾಗಿ ರಾಜನಿಗೆ ಎಲ್ಲರ ಭಕ್ತಿಯ ಹುಡುಗಿ ಎಲ್ಲರ ಭಕ್ತಿಯ ಹುಡುಗಿ ಮಾಮ ಹೋಗೋಣ ಮನೆಗಿಲ್ಲ ಹೋಗೋಣ ಬಾಬಾ ಧರ್ಮರಾಜ್ ಧರ್ಮರಾಜ್ ಯಾರು? ಓಹೋ, ನೀವಾ? ಎಸ್ ಸರೋಜಾ, ಈ ಊರಿನ ಶ್ರೀಮಂತ ನಂಜೇಗೌಡ ನಿನ್ನ ಗಂಡ ಹಾಗೂ ಮಾವ ಎಲ್ಲಿಗೆ ಹೋಗಿದ್ದಾರೆ? ಅವರು ಹೊರಗಡೆ ಹೋಗಿದ್ದಾರೆ. ಬನ್ನಿ ಗೌಡ್ರೆ, ಕುಳಿತುಕೊಂಡು ಮಾತಾಡಿ. ಕುಳಿತುಕೊಂಡು ಮಾತನಾಡೋದು ಏನಿದೆ ಸರೋಜಾ? ನೀನು ಹೂ ಅಂದ್ರಿ ನಿನ್ನ ಹೂವಿನ ಮಂಚದ ಮೇಲೆ ಮಲಗಿ ಮಾತನಾಡ್ಕೊಂಬೋದೇ ನನ್ನ ಆಶೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಸರೋಜಾ, ಸದ್ದಿಲ್ಲದ ಮನೆಯಲ್ಲಿ ಗದ್ದಲ ಹುಳಂತೆ ಬಂದು ನಿನ್ನ ಪ್ರೀತಿಯ ಅರಮನೆ ಕಟ್ಟಬೇಕೆಂಬ ಕಾಲಿಟ್ಟ ಈ ಕಳ್ಳನ ಅರ್ಥ ನಿನಗ ತಿಳಿದಿದ್ದರೆ ಈ ಭೂಮಿಯಲ್ಲಿ ನಿನ್ನ ಹೆಣ್ಣಾಗಿ ಹುಟ್ಟಿದು ವ್ಯರ್ಥ. ಲೋ ಕಾಮುಕ, ನನ್ನ ಪ್ರೀತಿಯ ಅರಮನೆ ಕಟ್ಟಲು ಬಂದ ಗೆದ್ದಲು ಹುಳ ನೀನಾದ್ರೆ ನಿನ್ನನ್ನ ಕಚ್ಚಿ ತಿನ್ನೋ ಘಟ ಸರ್ಪವಾಗಿ ಬರ್ತಾನೆ ನನ್ನ ಗಂಡ. ಗಂಡ ಅವನೇ ನಿನ್ನ ಗಂಡ. ಇಡೀ ಬ್ರಹ್ಮಾಂಡಕ್ಕೆ ಪುಂಡ ಪ್ರಚಂಡ ನಾನಾಗಿರುವಾಗ ಆ ನಿನ್ನ ಗಂಡನ ಋಣವನ್ನು ಕತ್ತರಿಸಿ ನಿನ್ನಂತ ಗರತಿಯರಿಗೆ ಮಿಂಡ ನಾನಾಗದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಲೋ ನೀಚ, 1000 ಮಂದಿಯ ನಡುವೆ ಸಪ್ತಪದಿ ತುಳಿದು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನಿರುವಾಗ ಮಿಂಡನೆಂದು ನೀ ಮುಂದೆ ಬಂದ್ರೆ ಗಂಡು ಹುಲಿ ಅಂತ ನನ್ನ ಗಂಡ ಗಜೇಂದ್ರ ನಿನ್ನ ರುಂಡ ಹಾರಿಸ್ತಾನೆ.
ಬಲು ಎಚ್ಚರ. ಎಚ್ಚರ ಏ ಎಚ್ಚರ ಹುಚ್ಚೇನೆ ಆ ನಿನ್ನ ಗಂಡನ ರುಂಡವನ್ನು ಕತ್ತರಿಸಿ ಗಂಡುಗಳಿ ನಾನಾಗುವೆ. ಸುಮ್ಮನೆ ನನ್ನ ಒಳಗಾಗಿ ಸುಖ ನೀಡುವ ಚಿನ್ನ. ಏಯ್! ಕೈ ಬಿಡೋ ಮದಾಂಧ. ನಿನ್ನಂತ ಕಲಿಯುಗದ ಕಾಮುಕರಿಗೆ ಸುಖ ಕೊಡಲು ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಹೊರಟು ಹೋಗಲು ಬಂದಿಲ್ಲ ಸರೋಜ. ನನ್ನ ಕಣ್ಣೋಟಲ್ಲಿ ಕಂಗೊಳಿಸಿರುವ ಈ ನಿನ್ನ ರೂಪಕ್ಕೆ ಮೆಚ್ಚೆ ನಿನ್ನ ಶೀಲದ ಹುತ್ತಿಯನ್ನು ಹುಚ್ಚಿ ನಿನ್ನಲು ಕಚ್ಚಲು ತಿನ್ನಲು ಬರುವೆ ಸರ್ವೇಗ ಸರ್ವರ. ಲೋ ನರವ್ಯಾಘ್ರ, ಸರದಾರ ನಾನೆಂದು ದ್ರೌಪದಿ ಮೇಲೆ ಮನಸ್ಸು ಮಾಡಿದ ಕೀಚನ ಸ್ಥಿತಿ ಏನೋ ಆಯಿತು, ಮೇನಕೆ ಮೇಲೆ ಮನಸ್ಸು ಮಾಡಿದ ಭಸ್ಮಾಸುರನ ಗತಿ ಏನಾಯ್ತು ಅಂತ ಸ್ವಲ್ಪ ವಿಚಾರ ಮಾಡು. ಈ ಗಂಡುಳ್ಳ ಗರತಿಯರ ಶೀಲದ ಬುದ್ಧಿಯನ್ನೇ ಬಿಚ್ಚಿದ್ರೆ ಕೊಚ್ಚಿ ಹಾಕ್ತಾರೆ ಈ ಸಮಾಜದ ವೀರ ಗರತಿಯರು. ಗರತಿಯರ ಎಲ್ಲಿದ್ದಾರೆ ಆ ನಿನ್ನ ಗರತಿಯರು? ರೊಚ್ಚಿಗೆದ್ದು ರಾವಣ ಸೀತೆಯನ್ನು ಹೊತ್ತು ಇವಾಗ ಎಲ್ಲಿ ಹೋಗಿದರು ಈ ನಿನ್ನ ಗರತಿಯರು? ಅಷ್ಟೇ ಅಲ್ಲದೆ ಸಾವಿರಾರು ಜನ ಸೇರಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಶೀರೆ ಎಳೆಯುವಾಗ ಎಲ್ಲಿ ಅಡಗಿದರು ಈ ನಿನ್ನ ಗರತಿಯರು? ಸರೋಜ, ಮಾತಿಗೆ ಮಾತು ಬೆಳೆಸದೆ ಸುಮ್ಮನೆ ನನ್ನಲ್ಲಾಗುವ. ನನ್ನನ್ನು ಮುಟ್ಬೇಡಿ ಶ್ರೀಮಂತ್ರಿ, ನಿಮಗೆ ಕೈ ಮುಗಿತೀನಿ, ಬಿಟ್ಬಿಡಿ ನನ್ನನ್ನ. ಬಿಟ್ಟು ಬಿಡುತ್ತೇನೆ ಸರೋಜ, ನಾನು ಹೇಳಿದೆ ಕೇಳಿದರೆ ಮಾತ್ರ. ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಗೌಡ್ರೆ. ನೋಡು ಸರೋಜ, ಬಡತನದ ಬಾಲಲ್ಲಿ ಜಂತು ಹೋಗೋದಕ್ಕಿಂತ ಇಂದು ನನ್ನವಳಾದರೆ ಬಂಗಾರ ಸರೆ ಮಾಲಲ್ಲಿ ನಿನ್ನ ಶೃಂಗಾರ ಮಾಡಿ ನನ್ನ ಮಡದಿ ಮಾಡ್ಕೋವಲ್ಲ ಈ ಸಾವುಕಾರ. ಹೌದು, ಇವರು ಹೇಳೋ ಮಾತು ಸತ್ಯವಿದೆ. ಬಡತನದಲ್ಲಿ ಬಿದ್ದು ನೊಂದು ಹೋಗೋದಕ್ಕಿಂತ ಇಂದು ಈ ಶ್ರೀಮಂತರ ಕೈ ಹಿಡಿದು ಮನ ಬಂದಂತೆ ಮೆರಿಬಹುದು. ಆಯ್ತು ಗೌಡ್ರೆ, ನಿಮ್ಮ ಸತಿಯಾಗಲು ಸದಾ ಸಿದ್ಧ. ಆದ್ರೆ ಕೊನೆವರೆಗೂ ನನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ಮಾತು ಸತ್ಯ ತಾನೇ? ಸತ್ಯ ಸರೋಜ, ದೇವರಾಣಿಗೂ. ಸರಿ, ಹಾಗಾದ್ರೆ ನೀವೇ ಅಲ್ವೇ ನನ್ನ ಹೊಸ ಬಾಳಿಗೆ ಬೆಳಕು ನೀಡೋ ಚಂದಿರ. ಸರೋಜ, ಈ ತಂಪದ ವಾತಾವರಣ ಒಂದು ಹಿಂಪಾಗಿ ತಾಡಬಾರ್ದೆ. ಸರಿ, ಹಾಗಾದ್ರೆ ನಿಮ್ಮಿಷ್ಟದಂತೆ ಆಗ್ಲಿ. ವಿರಹದ ತಲಾಡ
ಧರ್ಮರಾಜ ಬಂದಂಗೆ ಕಾಣುತ್ತದೆ. ನಾನು ಬರ್ತೀನಿ ಸ್ವರಾಜ. ಬಾಯ್ ಬಾಯ್. ಸರೋಜ, ಇದೇನಿದು ನೀ ಮಾಡುತ್ತಿರುವ ಹೇಸಿ ಕೆಲಸ? ನನ್ನ ಮೇಲೆ ಅಷ್ಟೊಂದು ಕೋಪವಿ ನಾನೇನು ಅಂತ ಕೆಲಸ ಮಾಡಿರುವೆ? ಮುಚ್ಚು ಬಾಯಿ. ನನ್ನ ತಮ್ಮನ ಹೆಂಡತಿ ಗರತಿಯಾಗುತ್ತಾಳೆ ಅಂದರೆ ಕೈಯಾಳಿಯಾಗಿ ಮತ್ತೊಬ್ಬನ ತೋಳ ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಂಡಿರುವ ಸೂಳೆ ನೀನು. ಮಾವ, ಮರ್ಯಾದೆ ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ. ಮಾತಿನಲ್ಲಿ ಸ್ವಲ್ಪ ಮಿತಿ ಇರ್ಲಿ. ನಾನೇನು ಸೂಳೆ ಅಲ್ಲ. ಲೇ ಹಾದಿ ಬಿಟ್ಟ ಹಾದರ ಎಣ್ಣೆ, ದೇವರಂತ ನನ್ನ ತಮ್ಮನ ಕಣ್ಣಿಗೆ ಮಣ್ಣೆರಚಿ ಆ ನಂಜೇಗೌಡನ ಜೊತೆ ಚಕ್ಕಂದವಾಡುವುದನ್ನು ನನ್ನ ಕಣ್ಣಾರೆ ಕಂಡೆ. ಮಾವ, ನನ್ನ ಮೇಲೆ ಸುಳ್ಳು ಅಪವಾದನ ಹರಿಸಿ ಅಪಾಯಕ್ಕೆ ಗುರಿಯಾಗಬೇಡಿ. ನಿನ್ನ ಹೆತ್ತ ತಾಯಿ ಆಣಿಯಾಗಿಯೂ ನಾನಂತವಳಲ್ಲ. ಓ ಚಾರಿಣಿ, ಗಂಡನ ಬಾಯಿಗೆ ಕೊಂಡೆ ಹಾಕಿ ಮೆಂಡನಿಗೆ ಉಂಡೆ ತಿನ್ನಿಸುವ ಸೂಳೆ ನೀನು. ನಿನ್ನ ಹೆತ್ತವರ ಆಣೆ ಮಾಡಲು ಹೋದರೆ ನಿನ್ನ ಕುತ್ತಿಗೆ ಚೀರು ಕೊಂದು ಬಿಡುತ್ತೇನೆ. ಅಯ್ಯೋ, ಬಿಡಿ ಮಾವ, ನನ್ನನ್ನ ಯಾರಾದ್ರೂ ಕಾಪಾಡಿ. ಏನಾದ್ರೆ ಅಲ್ಲ, ಏನಾಗಿದೆ ನಿನಗೆ? ಹೊಡೆದಿದೆ ನನಗೆ. ಅಯ್ಯೋ 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 ಅಯ್ಯೋ. ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ನನ್ನ ಶೀಲವನ್ನೇ ಹಾಳು ಮಾಡ್ತಾ ಇದ್ದ ನಿಮ್ಮನ್ನ. ಸರೋಜ, ಸರೋಜ, ಏನು ಹೇಳುತ್ತಿರುವೆ ನೀನು? ಹೇಳುದು ಕೇಳಿದ್ದೀರಿ? ನೀವೇ ಕಣ್ತುಂಬ ನೋಡಿದ್ರಲ್ಲ. ಸರೋಜ, ಏನು ಹೇಳುತ್ತಿರುವೆ ನೀನು? ನಿಜವೇ? ಇಲ್ಲ ತಮ್ಮ, ಇಲ್ಲ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ಕಟುಕ ನಾನಲ್ಲಪ್ಪ, ನಾನಲ್ಲ. ಮಾಡೋ ಪ್ರಯತ್ನ ಎಲ್ಲ ಮಾಡಿ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾನೆ ತಮ್ಮನ ಮುಂದೆ. ನೀನೇನ್ ನೋಡ್ತೀವಿ ಕೇಳಿ. ಇಲ್ಲ ತಾಯಿ, ಇಲ್ಲ. ಸುಳ್ಳು ಹೇಳಿ ನಮ್ಮಿಬ್ಬರ ಸಂಬಂಧವನ್ನು ಹರಿದೊಗೆ ಬೇಡ ತಾಯಿ, ಹರಿದೊಗೆ ಬೇಡ. ಸಾಕು ನಿಲ್ಲಿಸು ಮೇಲಿನ ಕಪಟ ನಾಟಕ. ಎಂದು ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿ ಮೇಲೆ ಕಾಮದ ಕಣ್ಣಿಟ್ಟಿದೆ. ಅಂದೇ ಹರಿದು ಹೋಯ್ತು ಈ ಅಣ್ಣ ತಮ್ಮಂದಿರ ಸಂಬಂಧ. ಇಂದಿನಿಂದ ನೀನು ನನ್ನನ್ನಲ್ಲ, ನಾನು ನಿನ್ನ ತಮ್ಮನಲ್ಲ. ಹೊರಟು ಹೋದರೆ ಈ ಮನೆಯಿಂದ. ಹೊರಟು ಹೋಗುತ್ತೇನಪ್ಪ, ಹೋಗುತ್ತೇನೆ. ಇವಳು ನಮ್ಮ ಮನೆಯನ್ನು ಬೆಳಗಲು ಬಂದ ಜ್ಯೋತಿ ಅಲ್ಲಪ್ಪ, ಜ್ಯೋತಿ ಅಲ್ಲ, ಮೋಸಗಾರತಿ.
ನಾನೇನು ಮೋಸ ಮಾಡಿದ್ದೇನೆ? ನಿನ್ನ ತಮ್ಮನನ್ನ ಪ್ರೀತಿಸಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಅಂದಹಾಗೆ ನಾನೇನು ಮೋಸಗಾರ್ತಿ ಅಲ್ಲ. ಬೆಂಕಿ ಹಚ್ಚೋಡಿನ 10 ಎಕರೆ ಜಮೀನಿಗೆ ನನ್ನ ತಂದೆ ಗಳಿಸಿದ 2 ಎಕರೆ ಜಮೀನು ಅಷ್ಟೇ ಸಾಕು. ತಮ್ಮ, ಇವಳೇನು ಮಾಡಿದ್ದಾಳೆ ಗೊತ್ತಾ? ನಂಜೇಗೌಡನ ಜೊತೆ ಚಕ್ಕಂದವಾಡುತ್ತಿದ್ದಳು ನಿನ್ನ ಹೆಂಡತಿ. ಏನೋ ನೀತಿಗೆಟ್ಟವಡಿ, ನೀನು ಮಾಡಿದ ತಪ್ಪನ್ನ ಮುಚ್ಚಿಡೋದಕ್ಕಾಗಿ ಆ ನಂಜೇಗೌಡನ ಮೇಲೆ ಅಪವಾದ ಹೊರಿಸ್ತಾ ಇದೆಯಲ್ಲ. ನಾಚಿಕೆ ಆಗ್ಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಧರ್ಮರಾಜ್, ನೀನೇ ಹಾದಿ ಬಿಟ್ಟ ಹೊಲಸು ಹೆಣ್ಣೆ. ನೀನು ಮಾಡಿದ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸುತ್ತಿರುವೆಯಾ? ಮೊದಲು ಇಲ್ಲಿ ಮನೆಯಿಂದ ಹೊರಟು ಹೋಗುಣಿ. ಧರ್ಮರಾಜ್, ದೇವರಂತ ನನ್ನ ಹೆಂಡತಿ ಮೇಲೆ ಇಲ್ಲ ಸಲ್ಲದ ಅಪರಾಧ ಹೊರಿಸಬೇಡ. ಹೊರಟು ಹೋಗು ಈ ಮನೆಯಿಂದ. ಇದೇನು ಚಿಕ್ಕಪ್ಪ, ಮನೆಯಲ್ಲಿ ಕದನ, ನನ್ನ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು? ತಪ್ಪು ಮಾಡಿದಕ್ಕಾಗಿ ಮನೆ ಬಿಟ್ಟು ಹೋಗಲೇಬೇಕು. ಯಾಕೆ ಚಿಕ್ಕಪ್ಪ, ನನ್ನ ತಂದೆ ಏನು ಮಾಡಿದ್ದಾರೆ? ಈ ನಿನ್ನ ತಂದೆ ನಿನ್ನ ಚಿಕ್ಕಮ್ಮನ ಜೊತೆ ಚಕ್ಕಂದವಾಡ್ತಾ ಇದ್ದಾನೆ. ಅಪ್ಪ, ಚಿಕ್ಕಪ್ಪ ಹೇಳೋ ಮಾತು ಸತ್ಯವೇ? ಇಲ್ಲ ಕಂದ, ಸುಳ್ಳು. ನಿನ್ನ ಚಿಕ್ಕಮ್ಮ ಸುಳ್ಳು ಹೇಳಿ ನಮ್ಮಿಬ್ಬರ ಸಂಬಂಧವನ್ನು ಹರಿದೊಗೆಯುತ್ತಿದ್ದಾಳೆ ಕಂದ, ಹರಿದೊಗೆಯುತ್ತಿದ್ದಾಳೆ. ನಡೆ, ನಾವು ಎಲ್ಲಿಗಾದ್ರೂ ಬಹುದೂರ ಹೋಗೋಣ. ಮತ್ತೇನು ಮುಖ ನೋಡ್ತಾ ನಿಂತಿರುವಿರಿ? ಹೊರಟು ಹೋಗ್ರಿ ನನ್ನ ಮನೆಯಿಂದ. ನಡೆ ಕಂದ, ಹೋಗೋಣ, ಎಲ್ಲಿಗಾದ್ರೂ ಹೋಗೋಣ. ಸಾಕು, ನಿಲ್ಲಿಸಿಲ್ಲ ನಿಮ್ಮ ಕಪಟ ನಾಟಕ. ಮೊದಲು ಈ ಮನೆ ಬಿಟ್ಟು ಹೊರಟು ಹೋಗಿ. ಹೋಗುತ್ತೇವೆ ಚಿಕ್ಕಪ್ಪ, ಹೋಗುತ್ತೇವೆ. ನನಗೆ ತುಂಬಾ ಆಸೆಯಾಗಿ ಹೋಗೋಣ. ಸ್ವಲ್ಪ ಅನ್ನ ಇದ್ರೆ ಕೊಡಿ ಚಿಕ್ಕಮ್ಮ, ತಿಂದು ಹೋಗುತ್ತೇವೆ. ಹೊಟ್ಟೆ ಹಸಿದ್ರೆ ಮಣ್ಣು ತಿಂದು ಬದುಕು. ನನ್ನ ಮನೆಯಲ್ಲಿ ಅನ್ನ ಇಲ್ಲ. ಬೇಕಿದ್ರೆ ನಾಯಿಗೆ ಹಾಕಿದ ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದೆ, ಅದನ್ನೇ ತರ್ತೀನಿ, ತಿಂದು ಹೋಗು. ಚಿಕ್ಕಮ್ಮ, ನನ್ನ ತಾಯಿ ಇದ್ದಿದ್ದಾರೆ ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನನ್ನ ತಾಯಿ ನೋಡಿದರೆ ಸ್ಮಶಾನದಲ್ಲಿ ಮಲಗಿಕೊಂಡಿದ್ದಾಳೆ. ನನ್ನ ತಂದೆಯನ್ನು ನೋಡಿದ್ರೆ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಾ ಇತ್ತು ನಮ್ಮ ಪರಿಸ್ಥಿತಿ. ನಡೆ ಕಂದ, ನಡೆ, ಹೋಗೋಣ. ತುತ್ತು ಕೂಳಿಗೂ ಗತಿ ಇಲ್ಲದಂತ ಇತ್ತಪ್ಪ ನಮ್ಮಿಬ್ಬರ ಜೀವನ. ನಡೆ ಕಂದ, ಎಲ್ಲಿಗಾದರೂ ಹೋಗೋಣ. ಹೊರಟು ಹೋಗಣ. ಇನ್ನೊಂದು ಕ್ಷಣವು ನನ್ನ ಕಣ್ಣು ಮುಂದೆ ನಿಲ್ಲಬೇಡ. ಹೋಗುತ್ತೇನೆ ತಮ್ಮ, ಹೋಗುತ್ತೇನೆ. ನೀವು ಇಬ್ಬರು ಈ ಮನೆಯಲ್ಲಿ ಸುಖ ಸಂತೋಷದಿಂದ ಇರಿ. ನಾವು ಎಲ್ಲಿಗಾದರೂ ಹೋಗಿ ಭಿಕ್ಷೆ ಬೇಡಿ ಆದರೂ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವಪ್ಪ, ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ನಡೆ ಕುಮಾರ, ಎಲ್ಲಿಗಾದರೂ ಹೋಗೋಣ. ರೀ, ಹೋಗೋದಕ್ಕಿಂತ ಮುಂಚೆ ನನ್ನ ಕೆನ್ನಿಗೊಂದು ಸಿಹಿ ಚುಂಬನ ನೀಡಿ ಹಾಡಿ ಕುಡಿಬಾರ್ದೇನೇನ್ ರಾಜ? ಯಾಕೋ ನಿನ್ನ ಮನಸ್ಸು ಸರಿ ಇಲ್ಲ. ನಿಮ್ಮ ಮನಸ್ಸನ್ನ ಹೇಗೆ ಸರಿ ಮಾಡಬೇಕು ಅಂತ ನನಗೆಲ್ಲ ಗೊತ್ತು ರೀ. ಬೇಡ ಸರೋಜ, ಬೇಡ. ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರುತ್ತೇನೆ. ನೀವು ಬೇಡ ಅಂದ್ರೆ ನಾನ್ ಬಿಡ್ಬೇಕಲ್ಲ.
ನನ್ನ ಖುಷಿಯಲ್ಲಿ ಸೇರಿ ಹೋದೆ ಬನ್ರಿ ಒಳಗೆ ಹೋಗಿ ನಿಮಗಾಗಿ ಬಿಸಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಇಬ್ರು ಸೇರಿ ಊಟ ಮಾಡೋಣ. ಏಯ್! ಬೆಟ್ಟದ ಆಸೆ ಇಟ್ಟುಕೊಂಡು ಹೇಷ ಜೀವನ ಸಾಗುತ್ತಿರುವ ಧರ್ಮ್ಯ, ಇಂದು ನಿನ್ನ ತಮ್ಮನ ಹೆಂಡತಿ ನನ್ನ ಹೆಂಡತಿ, ಇನ್ನು ಮುಂದೆ ನಿನ್ನ ಮನೆಯಾಗಬೇಕು ಸರ್ವನಾಶ. ನಾ ಹಾಕಿದ ಟಾರ್ಗೆಟ್ ಪ್ರಕಾರ ವಿಕ್ರಮಿನ ಜೈಲಿನಲ್ಲಿದ್ದಾನೆ. ಅವನ ಬರೋದ್ರಾಗಾಗಿ ಅವನ ಜಮೀನಲ್ಲಿ ಫ್ಯಾಕ್ಟರಿ ಕಟ್ಟಲೇಬೇಕು. ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಈ ಕಾರ್ಯ ಮುಗಿಸಲೇಬೇಕು. ಮುಗಿಸ್ಬೇಕಂತ ಮನಸ್ಸಿನಾಗ ಇಟ್ಕೊಂಡು ಕುಂತ್ರ ಹೆಂಗ್ರಿ ಸಾವ್ಕಾರ? ಮೊದಲ ಆಯಾ ತೆಗೆದ ಪಾಯ ಹಾಕ್ಬೇಕ್ರಿ. ಯಪ್ಪ ದನ್ಯಾರ ಬರೇ ಆಯಾ ತೆಗೆದು ಪಾಯ ಹಾಕ್ತದ್ರಿ ಹಂಗ್ರಿ, ಸ್ವಲ್ಪ ತಡ್ರಿಲ ಪೂಜೆದು ಮಾಡಿ ಕಾಯ್ದು ಬಿಡ್ತೀನಿ ರೀ. ಆಯ್ತು ಚಟ್ಟಿ, ನೀನು ಎಷ್ಟೊಂದೇ ಆಗಲಿ. ತಗೋರಿಯಪ್ಪ ಒಂದ್ 2 ಪಟ್ಟು ಹಾಕ್ರಿ.
ಸಾಕು ನಿಲ್ಲಿಸು ಗೌಡ ನಿನ್ನ ಗುದ್ದಲೆ ಪೂಜೆಯನ್ನು. ಇದೇನು ನಿಮ್ಮಪ್ಪ ಗಳಿಸಿದ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಆಸ್ತಿ. ಲೇ ವಿಕ್ರಮ, ಎಂದು ನಿನ್ನ ತಂದೆ ತಾಯಿ ಸತ್ತು ಹೋದರು ಅಂತೆ ಈ ಆಸ್ತಿ ನನ್ನ ಸತ್ತು. ಅದು ಚೆನ್ನಾಗಿ ಗೊತ್ತು ನಂಜೇಗೌಡ, ನನಗೆ ಚೆನ್ನಾಗಿ ಗೊತ್ತು. ನಿನ್ನ ತಾಯಿ ನನ್ನ ತಂದೆ ಜೊತೆಗೆ ಸೆರಗಾಸಿರ್ಬೇಕು. ಏ ವಿಕ್ರಮ, ನನ್ನ ತಾಯಿ ಎಂದು ಮಗಳೇ ಹುಟ್ಟಿಸಲ ಮಗನೇ. ಅದಕ್ಕೆ ನನ್ನ ಆಸ್ತಿ ಎಲ್ಲ ನಿನ್ನ ಸ್ವಂತ ಆಗಿರ್ಬೇಕು ಮಿಸ್ಟರ್ ನಂಜೇಗೌಡ. ಗಂಡು ಕೊಡಲೇ, ಗಂಡು ಕೊಡಲಿ ಎತ್ತಿದರೆ ನಾವೆಲ್ಲ ಚಂಡನನ್ನು ತಿಳ್ಕೊಂಡಲೇ ಬಟ್ಟ ಬಟ್ಟಿ ನನ್ನ ಮಗನೇ. ಏ ತಮ್ಮ ವಿಕ್ರಮ, ನಿನ್ನ ಆಸ್ತಿ ಅಲ್ಲ ನಮ್ಮ ಸಾವುಕಾರ ಹೆಸರು ಮ್ಯಾಗ ಎಷ್ಟು ಉಸಿರು ಹಾಕಿರೋ ಬರೋದಿಲ್ಲ ತಮ್ಮ. ಸುಮ್ಮ ಹೊರಟು ಹೋಗಿಬಿಡಲಿದ. ಹೊರಟು ಹೋಗಲು ಬಂದಿಲ್ಲ ಶೆಟ್ಟಿ. ನಿಮ್ಮಂತ ಕೆಟ್ಟ ರೌಡಿಗಳನ್ನು ಕಂಡವನ ಆಸ್ತಿ ಕೈ ಹಾಕಿದರೆ ಕಾಲು ಕೆದರಿ ನಿಂತು ನಿಮ್ಮಂತ ಕೆಟ್ಟ ಕುಣ್ಣಿಗಳನ್ನು ಯಮ ದರ್ಶನಕ್ಕೆ ಕಳಿಸಲು ಬಂದಿದ್ದಾನೆ ಈ ರಣವಿಕ್ರಮ. ಲೇ ವಿಕ್ರಮ, ಯಮ ದರ್ಶನಕ್ಕೆ ಕಳಿಸುತ್ತೇನೆಂದು ಎದೆಯುಬ್ಬಿಸಿ ಅರ್ಥವಿಲ್ಲದ ಮಾತನಾಡಿದರೆ ಇದೇ ನನ್ನ ಲಾಂಗಿನಿಂದ ನಿನ್ನ ಮರ್ದನ ಮಾಡಬೇಕಾಗುತ್ತದೆ. ನೀನು ಎಚ್ಚರ, ನನಗೆ ಎಚ್ಚರ ಹೇಳುತ್ತೇನೋ ಮಾರಿಗುಡಿ. ಹಠ ಹೋದರು ಘಟ ಬಿಡಲಾರ ಈ ರಣವಿಕ್ರಮ. ನಿಮ್ಮೆಲ್ಲರ ಶಿರ ಕತ್ತರಿಸಿ ಈ ರೈತನ ರಾಜಕ್ಕೆ ವಿಕ್ರಮ್, ಕೊಚ್ಚಿ ಹಾಕುತ್ತಾನೆಂದ ಹುಚ್ಚರಂತೆ ಮಾತನಾಡಿದರೆ ನಾವೇನು ಕೈಗೆ ಬೆಳೆ ತೊಟ್ಟಿಕೊಂಡು ಕುಟ್ಕೊಂಡು ತಿಳ್ಕೊಂಡೇವನಲ್ಲೇ ಬಚ್ಚ. ನಾವು ಮನಸ್ಸು ಮಾಡಿದರೆ ಇದೇ ಮಣ್ಣಲ್ಲಿ ಹೂತಾಕಿ ಬಿಟ್ಟೆನೋ ಹುಷಾರ್. ಲೇ ರೌಡಿ ರಾಜ, ಮನ ಬಂದಂತೆ ಮಾತನಾಡಬೇಡ. ನನ್ನನ್ನು ಮಣ್ಣಿನಲ್ಲಿ ಮನಿಸಲು ನಿನ್ನಿಂದ ಸಾಧ್ಯವಿಲ್ಲ. ಹುಷಾರ್. ಲೇ ರಣವಿಕ್ರಮ, ನೆತ್ತಿ ಮೇಲೆ ಚುಚ್ಚಲು ಬಂದರೆ ಘಟ ಸರ್ಪದಂತೆ ಕಚ್ಚದೆ ಬಿಡಲಾದ. ನನಗೆ ಜೋಕೆ ಎಂದು ಹೇಳುವ ರೌಡಿ ರಾಜ, ನಿನ್ನಂತ ಘಟ ಸರ್ಪಗಳನ್ನು ಮುಗಿಸಬೇಕಾದ್ರೆ ನಾನು ಲೇ ವಿಕ್ರಮ, ಗೌಡನತಿ ಗಡವಿಚ್ಚಿ ಕುಕ್ಕಲು ಬಂದರೆ ಈ ನನ್ನ ಮತ್ತನಿಂದ ನಿನ್ನ ಗಡಾವು ಪಕ್ಷಿಯಂತೆ ಕೊಚ್ಚಿ ಹಾಕಿ ಬಿಡುವೆ. ಆಗ ಅಡಿಗೆ ಹೋಗೋದು ಈ ನಿನ್ನ ದೇಹ. ಸಕ್ಕಿನ ಸಾವುಕಾರ, ನನ್ನ ಹಿಡಿದು ರೊಚ್ಚಿಗೆದ್ದರೆ ನಾನು ಋಣಾದರೆ ಲೇ ರಣೇಡಿ ವಿಕ್ರಮ್, ನೀನು ರಾಮನಾಗಿ ಮರ್ದನ ಮಾಡಲು ಬಂದರೆ ನಾನು ನರರಾಕ್ಷಸನಾಗಿ ನಿನ್ನ ರಕ್ತ ಇರಬೇಕಾಗ್ತದೆ. ನೀನು ಎಚ್ಚರ. ಯಾಕೆ ತೋರಿಸ್ತೀವ ತಮ್ಮ ನಿನ್ನ ಪವರ? ನೀ ಸಾತ್ರ ಯಾರು ನಿನ್ನ ಕೇಳೋರ? ಸುಮ್ಮನೆ ಯಾಕೆ ಮಾಡ್ತೀನಿ ನಮ್ಮ ಜೋಡಿ ತಕರಾರ? ಸುಮ್ಮ ಹೋಗಿಬಿಡ. ಅರ್ಥವಿಲ್ಲದೆ ಮಾತನಾಡುವ ಶಕ್ತಿಗೆ ಶ್ರೀಮಂತರ ಸಿಪ್ಪೆ ಮೂಳೆ ಚಿಪ್ಪು ನಾಯಿ ನೀನು. ನನಗೆ ಅರ್ಥವಿಲ್ಲದ ವ್ಯರ್ಥ ಮಾತಾಡ್ತು ಏನು ಶೆಟ್ಟಿ? ಲೇ ವಿಕ್ರಮ, ಈ ವಿಷ ತುಂಬಿದ ಸರ್ಪದ ಬಾಲ ತುಳಿವರೆತ್ತೋ ಬೋಳಿ ಮಗನೇ. ಆ ಶೇಡಿಗೆಗೆ ಒಂದಲ್ಲ ಒಂದನ್ನ ಕತ್ತಲಾರೆ ಬಿಡುವುದಿಲ್ಲ.
ಶೆಟ್ಟಿ ನಡೆಯೋಣ. ಗೌಡ, ನೀನೇ ಈ ರೈತನ ರಾಜ್ಯಕ್ಕೆ ಚಕ್ರವರ್ತಿ ಎಂದು ಚದುರದಿಂದ ನನ್ನ ಹೆತ್ತ ತಂದೆ ತಾಯಿಗೆ ಹತ್ತುಕೋದೆ, ನನ್ನ ಆಸ್ತಿಯನ್ನು ಎತ್ತಿ ಹಾಕಿಬಿಟ್ಟೆ. ಆ ಧರ್ಮನ ರಾಜನ ಮನೆತನವನ್ನು ಸರ್ವನಾಶ ಮಾಡಿಬಿಟ್ಟೆ. ಸೇರಿಗಾಗಿ ನಿನ್ನ ತಂಗಿಯ ಶೀಲ ಕೆಡಿಸಲು ಬಂದಿದ್ದಾನೆ ಈ ಸರ್ವನಾಗೆ. ಬರಲಿ ಬರಲಿ, ಇತ್ತ ಕಡೆ ಬರುತ್ತಿದ್ದಾಳೆ ನನ್ನ ಕನಸಿನ ರಾಣಿ. ನಿಲ್ಲು ಸುವರ್ಣ, ನಿಲ್ಲು. ರಾಸ್ಕಲ್, ನನ್ನ ತರದಲ್ಲಿ ನಿಲ್ಲಿಸೋದಕ್ಕೆ ನೀನ್ಯಾರು? ನಾನು ಯಾರು? ನಿನ್ನಂತ ಮಗನಾರಿಗೆ ಸೀರೆ ಹೊಡಿಸು, ನಿನ್ನ ಕೊರಳಿಗೆ ತಾಳಿ ಕಟ್ಟು ಗಂಡು ನಾನು. ಲೋ ಪಂಡ, ನಿನ್ನಂತ ಷಂಡ ನನ್ನ ಗಂಡನಾಗಿ ಮಾಡಿಕೊಳ್ಳೋದಕ್ಕೆ ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ಪುಂಡ ಹುಲಿಯಾಗಿ ಮೆರೆತಿರೋ ನನ್ನ ಗಂಡನಿಗೆ ಹಾಗೂ ನನಗೆ ವಿಷಯ ಗೊತ್ತಾಗಿದ್ದೆ ಆದ್ರೆ ನಿನ್ನ ರುಂಡವನ್ನೇ ಹಾರಿಸ್ತಾರೆ. ಬಲು ಎಚ್ಚರವಾಗಿರು. ರುಂಡ, ನಿನ್ನ ಅಣ್ಣನ ದೊಡ್ಡ ವೇದಾಂತ ನನಗೆ ಬೇಕಾಗಿಲ್ಲ. ಸುಮ್ಮನೆ ನನ್ನ ಕಾಮವನ್ನು ದಾವಣಿ ಈಡೇರಿಸುವ.
ಈ ಜನ್ಮವೇ ಪರವಶ ಅವನಿಗೆ ನಿಲ್ಲು ಸುವರ್ಣ, ನಿಲ್ಲು. ಯಾಕೆ ನಾನು ತಡೆದು ನಿಲ್ಲಿಸಿದ ಕಾರಣವೇನು? ನಿನ್ನೆ ಸುಮ್ಮನೆ ಬಿಟ್ಟರೆ ನನಗೆ ಶಂಡ ಅನ್ನುತ್ತಾರೆ, ರೇಪ್ ಮಾಡಿದ್ರೆ ಮಿಂಡ ಅನ್ನುತ್ತಾರೆ. ಬೇಡಿ, ನಿಮ್ಗೆ ದಮ್ಮಯ್ಯ ಅಂತೀನಿ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಯಾಕಂದ್ರೆ ಈ ದೇಹ ಎಂದಿದ್ರು ನನ್ನ ಗಜೇಂದ್ರಗೆ ಮೀಸಲಿಟ್ಟಿರುವ ಎಡೆ. ಏನು ಹೇಳ್ತಾರ ನೀನು? ಹೌದು, ದೇವ್ರಾಣಿಗೂ ನಾನು ಹೇಳ್ತಿರೋ ಮಾತು ಸತ್ಯವಾಗಿದೆ. ಹಾಗಾದರೆ ಆ ಗಜೇಂದ್ರ ನನಗೆ ಅಣ್ಣ ಹಾಕಿದ ಅರಸ, ನೀನು ನನ್ನ ತಾಯಿ ಸಮಾನ. ಹಾಗಾದರೆ ನಾನು ಇನ್ನು ಬರುತ್ತೇನೆ. ಅಯ್ಯೋ, ಒಟ್ಟಿನಲ್ಲಿ ನಂಗೆ ನನ್ನ ಶೀಲ ಉಳಿತಲ್ಲ, ಅಷ್ಟೇ ಸಾಕು. ಈ ಘಟನೆಗಳನ್ನು ನಾನಿಲ್ಲೇ ಮರಿಬೇಕು. ತಾಯಿ ಚಾಮುಂಡೇಶ್ವರಿ, ಇದೇನಮ್ಮ ಈ ರೈತನಿಗೆ ಕೊಟ್ಟ ಶಿಕ್ಷೆ? ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಡುವ ಜನರನ್ನು ಕಣ್ತೆರೆದು ನೋಡಮ್ಮ ಜಗದೀಶ್ವರಿ. ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿಯ ಅಪವಾದವನ್ನು ಹೊತ್ತುಕೊಂಡು ಈ ನನ್ನ ಮಗನನ್ನು ಕಟ್ಟಿಕೊಂಡು ನಾನು ಹೇಗೆ ಜೀವನ ಸಾಗಿಸಲ ತಾಯಿ, ಹೇಗೆ ಸಾಗಿಸಲಿ? ನಾವು ಬದುಕಲಿಕ್ಕೆ ಏಕೆ ಚಿಂತೆ ಮಾಡಿದ್ಯಪ್ಪ? ನಾನು ಇದೇ ಜನರ ಬೂಟ್ ಪಾಲಿಶ್ ಮಾಡಿ ನಿನ್ನನ್ನು ಬದುಕಿಸುತ್ತೇನಪ್ಪ, ಬದುಕಿಸುತ್ತೇನೆ. ಬೇಡ ಕಂದ, ಬೇಡ. ನೀನು ಬೂಟು ಪಾಲಿಸು ಮಾಡೋದು ಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಇಬ್ಬರು ವಿಷ ತೆಗೆದುಕೊಂಡು ಸತ್ತು ಹೋಗೋಣ ಕಂದ, ಸತ್ತು ಹೋಗೋಣ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತುಕೊಂಡು ಸತ್ತರೆ ನಮಗೆ ದ್ರೋಹಿಗಳನ್ನುತ್ತಾರೆ. ಈ ಸಮಾಜ ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸೋಣ ಈ ಸಮಾಜದಲ್ಲಿ. ನಿಜವಿದೆ ಕಂದ, ನಿಜವಿದೆ ನೀ ಹೇಳುವ ಮಾತು. ಸತ್ಯವನ್ನು ಈ ಸಮಾಜದಲ್ಲಿ ಎತ್ತಿ ತೋರಿಸಬೇಕಾದರೆ ನಾವು ಬದುಕಲೇಬೇಕು ಕಂದ, ಬದುಕಲೇಬೇಕು. ನಾವು ಎಲ್ಲಿಗಾದರೂ ಹೋಗಿ ಬದುಕೋಣ, ನಡೆ ಕಂದ, ನಡೆ. ಅಪ್ಪ, ಬಹುದೂರ ನಡೆಯಲಿಕ್ಕೆ ನನ್ನ ಹತ್ತಿರ ಶಕ್ತಿ ಇಲ್ಲಪ್ಪ, ಏಕೆಂದರೆ ಹೊಟ್ಟೆ ತುಂಬಾ ಹಸಿವಾಗಿದೆ. ಅಯ್ಯೋ ದೇವರೇ, ಈ ರೈತ ರಾಜ್ಯಕ್ಕೆ ಅನ್ನ ಹಾಕುವ ರೈತನೆಂದು ಕೂಗಿ ಹೇಳುವ ಜನ ಈಗ ಇದೇ ರೈತನಿಗೆ ಅನ್ನ ಹಾಕುತ್ತಾರೆಯ? ಇಲ್ಲ ಕಂದ, ಇಲ್ಲ. ನಾನು ಕೂಲಿ ನಾಲಿ ಮಾಡಿ ಏನಾದರೂ ಮಾಡಿ ತರುತ್ತೇನೆ ಅಪ್ಪ, ತರುತ್ತೇನೆ. ನೀನು ಇಲ್ಲೇ ಇರು ಕಂದ, ಇಲ್ಲೇ ಇರು. ಬೇಡಪ್ಪ, ಬೇಡ. ನೀನು ಕೂಡ ಕೆಲಸಕ್ಕೆ ಹೋಗಬೇಡ, ಏಕೆಂದರೆ ಇಂದಿಗೆ 2 ದಿನವಾಯ್ತು ನೀನು ಕೂಡ ಊಟ ಮಾಡಿಲ್ಲ. ಕೆಲಸಕ್ಕೆ ಹೋದರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ, ಎಲ್ಲಿಂದ ಬರಬೇಕು? ಈ ಸಮಾಜದ ರೈತರು ನಮ್ಮ ದೇವರು, ಇವರಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣಪ್ಪ, ಹೊಟ್ಟೆ ತುಂಬಿಸಿಕೊಳ್ಳೋಣ. ಅಯ್ಯೋ ದೇವರೇ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಅನ್ನ ಹಾಕದಂತೆ ಮಾಡಿದೆ ಯಾ ತಾಯಿ. ನಡೆ ಕಂದ, ಎಲ್ಲಿಗಾದರೂ ಹೋಗೋ, ಏನಾದರೂ ತರುತ್ತೇನೆ. ಅಪ್ಪ, ನಮ್ಮ ಹಣಬರಕ್ಕೆ ಹೊನ್ನೆ ಯಾರಪ್ಪ? ಇದೇ ರೈತರಲ್ಲಿ ಭಿಕ್ಷೆ ಬೇಡುವುದೇ ಲೇಸು. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ. ಹಸುವಿನ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ.
ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಇಚ್ಛೆಯಲ್ಲ ನೀಡಿ ಇಚ್ಛೆಯ ನೀಡಿ ಇಚ್ಛೆಯ ಮಾಡಿ ಹಸುವಿನ ಆಲತೆಯದು ಮನವು ಬೇಡಿದೆ ಇಚ್ಛೆಯಲ್ಲ ಹಸುವಿನ ತಾಪ ತಾಳದು ಮನವು ಬೇಡಿದೆ ಇಚ್ಛೆಯಲ್ಲ ನೀಡಿ ಇಚ್ಛೆಯ ನೀಡಿ ಇಚ್ಛೆಯ ಮಾಡಿ ಅಣ್ಣ ಕುಮಾರ ಇಲ್ಲೇಕೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡುತ್ತಿದ್ದಾನೆ? ಯಾರಪ್ಪ ನೀನು? ಅಪ್ಪ, ನಿನ್ನ ಸಾಕು ಮಗ ವಿಕ್ರಮ. ಏನು ವಿಕ್ರಮ, ನಿನ್ನನ್ನು ನೋಡಿ ಬಹಳ ದಿವಸವಾಯಿತಪ್ಪ, ಬಹಳ ದಿವಸವಾಯಿತು. ನಿನ್ನ ಮಾರಿ ಗುರುತು ಸಿಗ್ತಾ ಇಲ್ಲಪ್ಪ, ಸಿಗ್ತಾ ಇಲ್ಲ. ನೀನು ಜೈಲಿನಿಂದ ಯಾವಾಗ ಬಿಡುಗಡೆಯಾಗಿ ಬಂದೆಯಪ್ಪ, ಬಿಡುಗಡೆಯಾಗಿ ಬಂದೆ? ಈಗ ತನ್ನೆ ಬಿಡುಗಡೆ ಆಗಿ ಬಂದೆ ಅಣ್ಣ. ಇದು ಅಪ್ಪ, ಏನೆಂದು ಹೇಳಲಿ ವಿಕ್ರಮ, ಏನೆಂದು ಹೇಳಲಿ? ಅದೊಂದು ದೊಡ್ಡ ಕಥೆಯಪ್ಪ, ದೊಡ್ಡ ಕತೆ. ಅದು ಏನು ಅಪ್ಪ? ವಿಕ್ರಮ, ಒಂದು ದಿನ ನನ್ನ ತಮ್ಮನ ಹೆಂಡತಿ ಆ ನಂಜೇಗೌಡನ ಜೊತೆ ಚಕ್ಕಂದವಾಡುತ್ತಿದ್ದಳಪ್ಪ, ಚಕ್ಕಂದವಾಡುತ್ತಿದ್ದಳು. ಅದನ್ನು ತಾಳಲಾರದೆ ಅವಳನ್ನು ಕುತ್ತಿಗೆ ಹಿಚಿಕಿ ಕೊಲ್ಲಲು ಹೋದಾಗ ನನ್ನ ತಮ್ಮ ಬಂದು ಬಿಟ್ಟನಪ್ಪ, ತಮ್ಮ ಬಂದು ಬಿಟ್ಟನು. ಅವನಿಗೆ ಏನೆಂದು ಹೇಳಿದಳು ಗೊತ್ತಾ? ಅಪ್ಪ, ಸರೋಜ ಏನು ಹೇಳಿದಳಪ್ಪ? ಸರೋಜ ಅವಳನ್ನು ನಾನು ಬಲಾತ್ಕಾರ ಮಾಡಲು ಬಂದನೆಂದು ಸುಳ್ಳು ಹೇಳಿದಳಪ್ಪ, ಸುಳ್ಳು ಹೇಳಿದಳು. ಅದನ್ನು ಸತ್ಯ ಎಂದು ತಿಳಿಯದೆ ನಮ್ಮನ್ನು ಮನೆ ಬಿಟ್ಟು ಹೊರಗೂ ಹಾಕಿದನಪ್ಪ, ಹಾಕಿದನು. ಅಪ್ಪ, ಇಂಥ ಅಪವಾದನು ಹೊತ್ತಿಕೊಂಡು ಆ ಮನೆಗೆ ಹೋಗಬೇಡ. ನನ್ನ ಕಾಡಿನ ಗುಡಿಸಲಿಗೆ ಹೋಗೋಣ ಬನ್ನಿ. ಆಯ್ತು ನೋಡೋಣ, ಹೋಗೋಣ. ಆಯ್ತು ನಡೆ ಕಂದ. ಆಯ್ತು ನಡಿಯಪ್ಪ ಕುಮಾರ, ಹೋಗೋಣ ಬಾ. ಸರೋಜ, 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 ಎಲ್ಲಿ ಹಾಳಾಗಿ ಹೋಗಿರಬೇಕು ನೀವಳು? ನನ್ನ ಅಣ್ಣ ಮನೆ ಬಿಟ್ಟು ಹೋದಾಗನಿಂದಲೂ ನನ್ನ ಹೆಂಡತಿ ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ನನ್ನ ಅಣ್ಣ ಹೇಳಿದ ಹಾಗೆ ಇವಳು ಆ ಗೌಡನ ಬೆನ್ನತ್ತಿ ಹೋಗಿರಬೇಕು. ನಾನು ಈಗಲೇ ಆ ಗೌಡನ ಮನೆಗೆ ಹೋಗಲೇಬೇಕು. ಆಗ ತೋರಿಸುವೆ ನನ್ನ ಸಿಟ್ಟು.
ಲೇ ಗಜೇಂದ್ರ, ನಾ ತುಳಿದ ಹಿಡಿಮಣ್ಣಿನ ಧೂಳಕ್ಕೆ ನಿಮ್ಮ ಇಬ್ಬರು ಅಣ್ಣ ತಮ್ಮರ ಗಾಳಿಪಟಮನ ಮಾಡಿ ಬಾಣಂತರಕ್ಕೆ ಹಾರಿಸಿ ಆ ಸೂತ್ರಧಾರ ನನ್ನ ಕೈ ಹಿಡಿದು ಆಟ ಆಡಿಸುವುದೇ ಈ ನಂಜೇಗೌಡನ ಆಟ. ಹಲೋ, ಯಾರು? ಓ, ಸರೋಜನಾ? ಹೇಳು ಸರೋಜ, ಏನು ನಮ್ಮ ಮನೆ ಕಡೆ ಬರ್ತಾ ಇದ್ಯಾ? ಬಾ ಸರೋಜ ಬಾ, ನಿನಗಾಗಿ ಸದಾ ತೆಗೆದಿರ್ತದೆ ಈ ನಮ್ಮ ಅರಮನೆಯ ಬಾಗಿಲು. ಲೇ ಗಜೇಂದ್ರ, ಇನ್ನು ಮುಂದೆ ನಿನ್ನ ಹೆಂಡತಿ ನನ್ನ ಹೆಂಡತಿ. ವೆಲ್ಕಮ್. ಬಂದದ್ದಾಯ್ತು ಗೌಡ್ರಿ. ಅಂದ್ಹಾಗೆ ಮನೆಯಲ್ಲಿ ಯಾರು ಇಲ್ಲ ತಾನೆ? ಇದಾರೆ ಸರೋಜ, ನನ್ನ ತಂಗಿ ಹಾಗೂ ತಿರುಶೆಟ್ಟಿದ್ದಾರೆ. ಶೆಟ್ಟಿ, ತಿರುಶೆಟ್ಟಿ. ಕರೆದ್ರೆ ಒಬ್ಬರ ಕೂಗಿದ್ರಿ ನೀವ? ಲೇ ತಲೆ ಹಿಟ್ಟಿನ ಒಳಗಡೆ ಮೊದಲು ಆ ಬ್ಯಾಗ್ ತಂದು ಒಳಗೆ ಭದ್ರವಾಗಿಡು. ಆಯ್ತ್ರಿ. ಯಪ್ಪ ಸಾವುಕಾರ, ಕಡಿಕೋ ಪಟಾಸ್ ಬಿಟ್ರಿ ಅವರ್ನ. ಅದಕ್ಕ ಹೇಳ್ತಾರೆ ಹಿರಿಯರ ಒಂದು ಮಾತಾ, ಹರಕ್ಕಿರಲಿ ಮೂರಕ್ಕಿರಲಿ ಶೆಟ್ಟಿಗೊಂದು ಕೋಟಿ ಇರ್ಬೇಕತ್ರಿ. ಹಂಗ ಕೆಂಪಿರಲಿ ಕರಿ ಇರಲಿ ಗೌಡ್ರ ಒಂದು ಮಾಲ್ ಇರ್ಬೇಕತ್ರಿ. ಲೇ ತಲೆ ಹಿಟ್ಟಿನ ಒಳಗಡೆ ಸುಮ್ಮನೆ ಒಳಗೆ ಹೋಗು. ನಾ ಒಳಗೆ ಹೋಗ್ಕಂಡ್ರಿ, ನೀವು ಗಜ್ಮಾ ಮುಗಿಸ್ಕೊಂಡು ಸಮಾಧಾನ ಬರ್ರಿ. ನಡಿಲ್ರಿ ಅಣ್ಣ? ಗೌಡ್ರಿ, ನನ್ನ ಗಂಡನ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದದ್ದಾಯ್ತಲ್ಲ, ನಡೀರಿ ಇನ್ನು ಒಳಗೆ ಹೋಗೋಣ. ನಿಲ್ಲು ಸರೋಜ, ಒಳಗೆ ಹೋಗುವ ಮುಂಚೆ ನನ್ನ ಮನದಲ್ಲಿ ಒಂದು ಮಾತಿದೆ, ನಿನ್ನ ಮುಂದೆ ಹೇಳಬೇಕೆಂಬುದೇ ನನ್ನ ಆಶೆ. ನಾನೇ ನಿಮ್ಮವಳಾದ್ಮೇಲೆ ಅದ್ಯಾವ ವಿಷಯ ಅಂತ ಹೇಳಿ ಗೌಡ್ರಿ. ನೋಡು ಸರೋಜ, ನನ್ನ ಸರ್ವ ಆಸ್ತಿ ಎಲ್ಲ ನನ್ನ ತಂಗಿ ಹೆಸರಿಗೆ ಇದೆ. ನಿನ್ನ 10 ಎಕರೆ ಕೂಡ ನನ್ನ ತಂಗಿ ಹೆಸರಲ್ಲಿ ಆಗಬೇಕು. ಯಾಕೆಂದ್ರೆ ಮುಂದೆ ನಮ್ಮ ಇಬ್ಬರ ಪ್ರೀತಿಯಲ್ಲಿ ನಿನ್ನ ಗಂಡ ಹಾಗೂ ಮಾವ ಏನಾದರೂ ತಕರಾರು ತೆಗಿಬೋದು. ನಿನ್ನ ಆಸ್ತಿ ನನ್ನ ತಂಗಿ ಹೆಸರಿಗೆ ಬರೆದು ಆ ಆಸ್ತಿಯನ್ನು ನಮ್ಮ ಇಬ್ಬರ ಹೆಸರೇ ಮಾಡಿಕೊಳ್ಳೋಣ, ಏನಂತೀಯ? ಆಯ್ತು ಗೌಡ್ರಿ, ನಿಮ್ಮಿಷ್ಟದಂತೆ ಆಗ್ಲಿ. ಹಾಗಾದ್ರೆ ಈ ಪೇಪರ್ಗೊಂದು ಸೈನ್ ಹಾಕು. ಆಯ್ತು ಗೌಡ್ರಿ, ಅದಕ್ಕೆ ಕೀ ಸಂಕೋಚ, ತೆಗೆದುಕೊಳ್ಳಿ ಸರ್. ಸುವರ್ಣ, ಏ ಸುವರ್ಣ, ಸುವರ್ಣ, ಈ ಪೇಪರ್ ಅಲ್ಲಿ ಮುಖ್ಯವಾದ ವಿಷಯ ಇದೆ, ಇದನ್ನ ಒಳಗೆ ಭದ್ರವಾಗಿಡು. ಯಾಕೆ ಬರ್ಬಾರ್ದಾಗಿತ್ತ? ನಾನು ಹಾಗೆ ಬಂದಿಲ್ಲ ಸುವರ್ಣ, ಈ ಮನೆಗೆ ಮಹಾರಾಣಿಯಾಗಿ ಬಂದಿದ್ದೇನೆ. ಏನಮ್ಮ ಸರೋಜ, ಗಂಡನ ಕಣ್ಣಿಗೆ ಮಣ್ಣೆರ್ಚಿ ಮಿಂಡನ ಕೈ ಹಿಡಿಯಲು ಬಂದಿದ್ದೀಯಲ್ಲ, ನಾಚಿ ಹೋಗುತ್ತೀನಿ ಬರಲ್ಲ ಹೆಜ್ಜನ್ಮಕ್ಕೆ. ನೀನೊಂದು ಹೆಣ್ಣ, ಹೆಮ್ಮಾರಿ ಕಡೆ ಹೆಮ್ಮಾರಿ. ಲೇ ಸುವರ್ಣ, ಮಾತಿನಲ್ಲಿ ಸ್ವಲ್ಪ ಮಿತಿ ಇರ್ಲಿ, ಅದು ನನ್ನಿಷ್ಟ. ನನ್ನನ್ನ ಕೇಳಲಿಕ್ಕೆ ನೀನ್ ಯಾರೇ ಮಿಟುಕಲಾಡಿ? ನಾನು ಈ ಮನೆಗೇನೆ ಮಹಾರಾಣಿ. ಇನ್ನು ಮೇಲೆ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರ್ಬೇಕಷ್ಟೇ. ಲೇ ಸುವರ್ಣ, ಇನ್ನು ಮೇಲೆ ಇವಳು ನಿನ್ನ ಅತ್ತಿಗೆ, ಇವಳು ಹೇಳಿದಾಗೆ ಕೇಳ್ಕೊಂಡು ಹೋಗು. ಹಾಗಾದ್ರೆ ನನಗೆ ಬುದ್ಧಿ ಹೇಳುವ ಅಧಿಕಾರ ನಿಮಗೂ ಇಲ್ಲ. ಮುಚ್ಚು ಬಾಯ್. ನೋಡು ಸುವರ್ಣ, ಅವಳಿಗೆ ಬುದ್ಧಿ ಹೇಳುವ ಅಧಿಕಾರ ನಿನಗಿಲ್ಲ. ಹೆಚ್ಚಿಗೆ ಮಾತನಾಡಿದ್ರೆ ಬಾಯಲ್ಲಿ ಹಲ್ಲು ಉದುರಿಸಿ ಬಿಡ್ತೇನೆ. ಇನ್ನು ಮೇಲೆ ನಾ ಇಬ್ಬರು ಹೇಳಿದಾಗ ಕೇಳ್ಕೊಂಡ್ ಬಿದ್ದಿರ್ಬೇಕು, ನಾಯಿ ಅಂತೆ. ಇವರಿಬ್ಬರಿಗೂ ಕಾಮದ ಮದ ನೆತ್ತಿಗೇರಿದೆ. ಇವರಿಗೆ ಸರಿಯಾದ ಬುದ್ಧಿ ನಾನು ಕಲಿಸಲೇಬೇಕು. ಹೇಗಾದ್ರೆ ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ನಾನು ಆ ಗಜೇಂದ್ರನ ಮಡದಿ ಹಾಕ್ಬೇಕು. ಹಾ ಅಣ್ಣ, ಅದ್ಕೆ
ಇನ್ ಮುಂದೆ ನೀವ್ ಹೇಗೆ ಹೇಳ್ತೀರೋ ನಾನು ಹಾಗೇ ಕೇಳ್ತೀನಿ. ಸರೋಜಾ, ನೀನೇನು ಬೇಜಾರು ಮಾಡ್ಕೋಬೇಡ. ನನ್ನ ತಂಗಿನ ಚಿಕ್ಕವಳು, ಒಂದು ಗೀತೆ ಏನಾದರೂ ಹಾಡಬಾರ್ದೆ? ಆಯ್ತು ರಾಜ, ನಿಮ್ ಇಷ್ಟದಂತೆ ಆಗ್ಲಿ. ಅಭಿಗಾರಿ ದಾಸನ ಹೋ ನನ್ನ ಶಾಕುಂತಲೆ, ಹೋ ನನ್ನ ಶಾಕುಂತಲೆ, ಹೋ ನನ್ನ ಶಾಕುಂತಲೆ. ಇದೇನಿದು ಮಾಡ್ತಿರೋ ಏನ ಕೃತ್ಯ? ಏ ಗಜೇಂದ್ರ, ಈನ ಕೃತ್ಯ ಮಾಡಕ್ಕೆ ನಾನೇನು ಹಾದಿ ಬಿಟ್ಟು ಬಂದಿಲ್ಲ. ಹಾದಿ ಬಿಟ್ಟು ಬಂದಳು ನಿನ್ನ ಹೆಂಡತಿ. ಈ ಮನವತನ್ನು ಮೆಚ್ಚಿ ಕೇಳ್ಕೊಳ್ಳಿ ಬೋಳಿ ಮಗನೇ. ಓ ರಂಡಿಯ ಮಗನೇ, ನನಗೆ ಬಾಯಿಗೆ ಬಂದಂತೆ ಸಿಕ್ಕಂತ ಮಾತನಾಡಿದರೆ ಇದೇ ನನ್ನ ಕಂಡು ಕೂಡ ನಿನ್ನ ರುಂಡ ಕತ್ತರಿಸಿ ಬಿಟ್ಟರು. ಹುಷಾರ್. ಏನೇ ಗಂಡನಿಗೆ ಮೋಸ ಮಾಡಿ ಮಿಣ್ಣನಿಗೆ ಸೆರಗಾಸುವ ಸೂಳೆ? ಹೌದು, ನಾನು ಸೂಳಿ, ಮಿಂಡನಿಗೆ ಸೆರಘಾಸ ಸೂಳಿ. ನಿನ್ನತ್ತ ಬಂಡ ಗಂಡನಿಂದ ಬಂಗಾರದ ಒಡವೆಗಳನ್ನ ಕಾಣದ ಸುಖಾನ ಈ ಮಿಂಡನಿಂದ ಕಾಣಲು ಬಂದಿರುವೆ. ಅದನ್ನ ಕೇಳಲು ನೀನ್ಯಾರೋ ಭೂಪ? ಹೊರಟೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಮನಸ್ಸುವೇನೆ. ಗಂಡನ ಮನೆಯಲ್ಲಿ ಉಂಡು ಮಿಂಡನೊಂದಿಗೆ ತಿಂಡಿ ತೀರಿಸಿಕೊಳ್ಳುವ ಬಂದವ ನಿಮ್ಮಿಬ್ಬರನ್ನು ಕೊಚ್ಚಿ ಹಾಕಲು ಬಂದಿದ್ದಾನೆ. ಕೊಚ್ಚಿ ಹಾಕುತ್ತ ಚುಚ್ಚಿ ಮಾತನಾಡಬೇಡ. ಸುಮ್ಮನೆ ರೈಟ್ ಹೇಳು, ಇಲ್ಲವಾದ್ರೆ ಮುರಿದಿಡುವಾಗತ್ತದೆ ನಿನ್ನ ಮೈಯ ಮುಳಲು. ಏ ಮಕ್ಕಳನ್ನ ಮಗನೇ, ಇದೇ ನನ್ನ ಗಂಡು ಕೂಡ ನಿನ್ನ ರುಂಡ ಕತ್ತರಿಸಿ ಬಿಟ್ಟಲ್ಲ ಮಗನ. ಹುಷಾರ್. ಲೇ ಎತ್ತರ ಹುಚ್ಚು ಗಜೇಂದ್ರ, ರೊಚ್ಚಿಗದ್ದು ಈ ಗೌಡ ಏನು ಮಾಡ್ತಾವ ನೋಡೋದಿರು. ಲೇ ಮಾರಿಗುಡಿ ತಿರುಶೆಟ್ಟಿ, ಒಳಗಿರ ಚಾಟಿಯನ್ನು ತೆಗೆದುಕೊಂಡು ಬರು. ಯಾಕೆ ದನಿ, ನಮ್ಮಿಂದ ಏನಾಗಬೇಕಾಗಿತ್ತು? ಕಟ್ಟಿ ಹಾಕ್ರು ಈ ಹಲ್ಕ ನನ್ನ ಮಗನನ್ನು. ಅಪ್ಪ ಸಾವುಕಾರ, ಅವನು ಕಟ್ಟಿ ಹಾಕಿದಾಗೈತ್ರಿ, ಮುಗಿಸ್ಬಿಡ್ರಿ ಆ ಮಗನ. ತಿರುಶೆಟ್ಟಿ,
ಇವನ ಕತೆ ಮುಗಿಸೋಕೆ ನನಗೆ ಬಲಗೈ ಬಂಟ ಇದ್ದಾನೆ. ಲೇ ಮಾರಿಗುಡಿ, ಬಾರಿಸೋ ಹಾಲಕ ನನ್ನ ಮಗನನು. ನಮ್ಮ ದನಿಯ ಕೋಟೆಗೆ ಬಂದು ನಮಗೆ ಸಿಕ್ಕಂತ ಮಾತನಾಡ್ತೀವನು ಹರಾಮ್ಕೋರ. ತಾಳು ಮಗನೇ ಬಾರ್ಕೋಲಿನ ಇಟ್ಟನು. ಏ ಮಾರಿಗುಡಿ, ತುತ್ತು ಕೂಲಿಗೆ ಈ ಗೌಡನ ಮಾತು ಕೇಳಿ ನನ್ನನ್ನು ಕಟ್ಟಿ ಹಾಕಿ ಹೊಡೆಯುತ್ತಿರುವಲ್ಲೇ, ನಾಚಿಕೆ ಆಗಬೇಕು ನಿನ್ನ ಗಂಡು ಜನ್ಮಕ್ಕೆ. ಲೇ ಗಜೇಂದ್ರ, ಇನ್ನು ನಿನ್ನ ಸೊಕ್ಕು ಅಡಿಗೆಲ್ಲ ಕಾಂತೈತಿ. ಲೇ ತಿರುಶೆಟ್ಟಿ, ಬಾರಿಸೋ ಅವನನ್ನು. ನಮ್ಮ ಗೌಡ ಮನೆ ಬಂದು ನಮ್ಮ ಸಿಕ್ಕಂಗ್ ಮಾತಾಡ್ತೀಯ? ನಿನ್ನ ತಿಂಡಿ ಕಟ್ಟೈತೋ ಶಿವ. ನನ್ನ ಕೈ ರುಚಿ ನಿನ್ನ ಪಕ್ಕ ನೋಡ್ದಂಗ ಕಣಲ್ಗ ತೋರಿಸ್ತಾನ. ಯಪ್ಪ ಸಾಕೋರ, ಆ ಮಗನ ಸಾಕಂಗ್ ಹೊಡೆದನ್ರಿ, ನೀವು ಮಾಡಿ ತೋರೆ. ಲೇ ಹೇಳಿ ನನ್ನ ಮಗನೇ, ಹೊರಟು ಹೋಗಿಲ್ಲಿಂದ. ಲೇ ರಣ ಹೇಳಿ, ಈ ಬಹುದೂರ್ ನಂಜನಗೌಡನ ಕಂಡರೆ ಈ ಊರು ಜನ ನನ್ನ ಗಡಗಡನೆ ನಗುತ್ತಿರುವಾಗ ನನ್ನ ಮನೆಗೆ ನನಗೆ ಮಂದು ಮಾತಾಡತಲ್ಲಿ ಹಾಲಕ ನನ್ನ ಮಗನೇ. ಸಹಿಸ್ಕೋ, ಈ ಚಾಟಿ ಹೊಡಿತಾವಲ್ಲ. ಸೊಕ್ಕಿನ ಸೂರ್ಯ ಮಕ್ಕಳ್ರ, ನೀವು ನಿಜವಾಗಲೂ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದೇ ಆಗಿದ್ರೆ ಬೆಚ್ಚಿ ನೋಡ್ರಿ ನನ್ನನ್ನು. ನಿಮ್ಮನ್ನು ಕೊಚ್ಚಿ ಹಾಕದೆ ಬಿಡುವುದಿಲ್ಲ ಈ ರಣರಂಗದವನೇ. ಪುಂಡವಲಿ, ಪುಂಡವಲಿ ಎಂದು ಹಾರಾಡಬೇಡ. ನಿನ್ನಂತ ಪುಂಡವಲಿಗೆ ಮಿಂಡದ ಹುಲಿ ನಾನಾಗಿ ರುಂಡ ಕದರಿಸುವೆ. ಎಚ್ಚರಿಂದ ಮಾತನಾಡು. ನಮಗೆ ಎಚ್ಚರಳು ಹುಚ್ಚು ಸೂಳೆ ಮಕ್ಕಳ. ನಿಮ್ಮಪ್ಪನ ರಕ್ತಕ್ಕೆ ನೀವು ನಿಜವಾಗಲೂ ಹುಟ್ಟಿದರೆ ಬೆಚ್ಚಿ ನೋಡಲೇ ಗಂಡ ಹುಲಿಯನ್ನು. ಬಾಯಿ ಮುತ್ತಲೇ ಹುಚ್ಚು ಸುಳ ಮಗನೇ. ಲೇ ಗಜೇಂದ್ರ, ಸುಮ್ಮನೆ ಇಲ್ಲಿಂದ ನಾವು ಹೇಳಿದಾಗ ಕೇಳಿದ್ರೆ ಸರಿ, ಇಲ್ಲವಾದರೆ ಲೇ ಸುವರ್ಣ, ಸುವರ್ಣ ಒಳಗಿರೋ ಬಂದುಕೊಂಡು ತೆಗೆದುಕೊಂಡು ಬಾ. ತೆಗೆದುಕೋಣ, ತೋರಿಸೋನಿಗೆ ನಿನ್ನ ತಾಕತ್ತು. ಮತ್ತೇನು ಮುಖ ನೋಡ್ತೀರಾ ಗೌಡ್ರೆ? ಮೊದಲು ಹಾರಿಸಿ ಬಿಡಿ ಇವನ ಎದೆಗೆ ಗುಂಡು. ಲೇ ನನ್ನ ಮಗನೇ, ಮುಗಿಯುತ್ತೋ ನಿನ್ನ ಕತೆ. ಲೇಗಳ, ನೀನು ನಿಜವಾಗಲು ಗಂಡಸರೇ ಆಗಿದ್ದರೆ ಹಾರಿಸಲೇ ನನ್ನ ಎಲೆಗೆ ಗುಂಡು. ಲೇ ಹಲ್ಕ ನನ್ನ ಮಗನೇ, ಸುಮ್ಮನೆ ನಾವು ಕೇಳು, ಇಲ್ಲಿ ಆದ್ರೂ ಸಹಿಸ್ಕೋ, ಈ ಗುಂಡಿನ ಹೊಡೆತವಲ್ಲ. ಇದೇನಿದು? ಇದರಲ್ಲಿ ಗುಂಡ ತೆಗೆದವರು ಯಾರು? ನಾನೇ ತೆಗೆದಿದ್ದು. ಯಾವ ಕಾರಣಕ್ಕಾಗಿ? ನನ್ನ ಪ್ರೀತಿಯ ಕಾರಣಕ್ಕಾಗಿ. ಥು! ನಿನ್ನ ಜೀವನಕ್ಕೆ ಬೆಂಕಿ ಹಚ್ಚ. ಬಡ ಜನರಿಗೆ ನೀನು ಒಳ್ಳೆ ಮಾರ್ಗವಾಗಿರೋದು ಬಿಟ್ಟು ಬಡ ಹೆಣ್ಣು ಮಕ್ಕಳ ಶೀಲಹರಣ ಮಾಡಿ ಅವರ ಜೀವನವನ್ನೇ ನಾಶ ಮಾಡ್ತಾ ಇದೆಯಲ್ಲ, ನಾಚಿ ಹೋಗುದಿಲ್ವ ನಿನ್ನ ಹೇಸ್ ಜನ್ಮಕ್ಕೆ? ಅಣ್ಣ, ಅಕಸ್ಮಾತ್ ಈ ಗಜೇಂದ್ರನ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ತೀಯ ನೀನು? ಸುವರ್ಣ, ನಿನ್ನನ್ನು ಹತ್ತು ಹೋಗುವಂತ ಮುಂಚೆ ಇದೇ ಬಂದಕ್ಕೆ ನಾನು ಅವನ ಕತೆ ಮುಗಿಸಿ ಬಿಡುತ್ತಾನೆ. ಅಣ್ಣ, ಬರೀ ನಿನ್ನ ತಂಗಿಯನ್ನು ಹೊತ್ಕೊಂಡು ಹೋದ್ರೆ ಏನ್ ಮಾಡ್ತೀಯ ಅನ್ನೋದಕ್ಕೆ ನಿನಗೆ ಇಷ್ಟೊಂದು ಆಕ್ರೋಶ ಉಕ್ತಿ ಬರ್ತಾ ಇದೆ. ಇನ್ನು ಅವನ ಹೆಂಡತಿಯನ್ನು ತಂದು ಮನೆಯಲ್ಲಿ ನಿಂದಿರ್ತಿದೆಯಲ್ಲ, ಅವನಿಗೆ ಎಷ್ಟು ಬರಬಾರ್ದು ಆಕ್ರೋಶ. ಅಣ್ಣ, ಬಿಟ್ಬಿಡಣ್ಣ ಅವನನ್ನು. ಗೌಡ್ರೆ, ಅವಳ ಮಾತನ್ನು ಏನ್ ಕೇಳ್ತಾ ಇದ್ದೀರಾ? ಮೊದಲು ಅವನ ಕತೆ ಮುಗಿಸ್ಬಿಡಿ. ಲೇ ಮಾನಗೆಟ್ಟ ಹೆಣ್ಣೆ, ಬೀದಿಯಲ್ಲಿ ಬುದ್ಧ ಬೂದಿಯನ್ನು ತಂದು ನನ್ನ ಮನೆಯ ಇಂಬೂತನಾಗಿ ಮಾಡಿಕೊಂಡಿದೆ. ನನ್ನದೇ ತಪ್ಪು. ನಿನ್ನಂತ ಮಡದಿಗೇನು ಗುರ್ತು? ಮಾಂಗಲ್ಯದ ಬೆಲೆ ನಿನ್ನಂತ ಮಡದಿಗೇನು ಗುರ್ತಲ್ಲ? ಮಾಂಗಲ್ಯದ ಬೆಲೆ ಮೊದಲು ನಾ ಕಟ್ಟಿದ ಮಾಂಗಲ್ಯವನ್ನು ಬಿಚ್ಚಿ ಬಿಸಾಗಲೇ ನನ್ನ ಮುಂದೆ. ನಿನ್ನಂತ ಬಡ ಭಿಕಾರಿಯ ಜೊತೆ ಬಾಳೋದಕ್ಕಿಂತ ಈ ಶ್ರೀಮಂತನ ಜೊತೆ ಸುಖವಾಗಿ ಬಾಳ್ತೀನಿ. ತೆಗೆದುಕೊಂಡು ನಿನ್ನ ಮಾಂಗಲ್ಯವನ್ನ.
ಮಾಂಗಲ್ಯದ ಬೆಲೆ. ಈ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ಮಾಂಗಲ್ಯವನ್ನು ಕಟ್ಟಿಕೊಳ್ಳೋದು ಕಿತ್ತೆಸೆದಕ್ಕಲ್ಲ, ಈ ಸಮಾಜದಲ್ಲಿ ತಾಳ್ಮೆಯಿಂದ ಬಾಳೋದಕ್ಕಾಗಿ. ಈ ಮಾಂಗಲ್ಯನ ಕಿತ್ತೆಸ್ತೇ ಅಲ್ಲ, ನೀನು ಹುಚ್ಚಿ ಆಗ್ತೀಯ, ಸೋಳಾಗಿ ತಿರ್ತೀಯ. ಈ ಮಾಂಗಲ್ಯವನ್ನು ಕಟ್ಟಿಕೊಳ್ಳುವ ಗರತೆ ಶಾಪ ನಿನಗೆ. ಹುಚ್ಚ ಬಾಯ್ನ ಲೇ ಸುವರ್ಣ, ಆ ಮಾಂಗಲ್ಯನ ಹೊರಗೆ ಬೀಸಾಕು. ಹುಚ್ಚ ಬಾಯ್ನ, ಈ ಮಾಂಗಲ್ಯವನ್ನು ಕಿತ್ತೆಸೆಯೋದಕ್ಕೆ ನಾನೇನು ಇವತ್ತರ ಹುಚ್ಚಿ ಅಲ್ಲ. ಈ ಮಾಂಗಲ್ಯವನ್ನು ಕಟ್ಟಿಕೊಂಡು ಈ ಸಮಾಜದಲ್ಲಿ ಗರತಿಯಾಗಿ ಬಾಳ್ತೀನಿ. ಬಾ ಗಜೇಂದ್ರ ಬಾ, ಸುಡಿಯುವ ಸೂರ್ಯನಂತೆ ಬಾ, ಬಿಸುವ ಬಿರುಗಾಳಿಯಂತೆ ಬಾ. ಈ ನಾಯಿಗಳೆಲ್ಲ ಬದ್ದು ಈ ಮಾಂಗಲ್ಯವನ್ನು ಕಳಿಗೆ ಕಟ್ಟು ಬಾ ಗಜೇಂದ್ರ ಬಾ. ಜೈ ಬಜರಂಗಬಲಿ. ಎಲ್ಲಕ್ಕೋ ಗಜಾನನ ಆರ್ಭಟನ. ಏ ಮುಂದೆ ಬರಬೇಡ, ನಿನ್ನೆ ಏನ ಬೀಳುತ್ತದೆ ಮಗನ. ಲೇ ಗೌಡ, ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದು ಆಯ್ತು, ಮಾಂಗಲ್ಯ ಕಟ್ಟಿದ್ದು ಆಯ್ತು. ಎಷ್ಟೊತ್ತಿನ ಮಾತ್ರ ನಿನ್ನವ, ಇನ್ನು ಮುಂದೆ ನಂದೇವ. ಬರ್ತೀನಿ ಮಗನ, ಹುಷಾರ್. ದನಿ, ನೀವು ಅವರನ್ನು ಸುಮ್ಮನೆ ಹೋಗಲೇ ಬಿಟ್ಟಿದ್ದೇ ತಪ್ಪಾಯಿತು. ನೀವು ಆರ್ಡರ್ ಮಾಡಿದ್ದರೆ ಇಷ್ಟೊತ್ತಿಗೆ ಅವನನ್ನು ಇಲ್ಲೇ ಮರ್ಡರ್ ಮಾಡಿ ಬಿಸಾಕುತ್ತಿದ್ದೆ. ಸಮಾಧಾನ ಮಾಡ್ಕೋ ಮಾರಿಗುಡಿ, ಸಮಾಧಾನ ಮಾಡ್ಕೋ. ಈ ಶಿವದ ಬಜಿ ಸಮಾಧಾನ ಸಾಸಿದರೆ ಸುಮ್ಮನೆ ಬಿಡ್ತೀನಿ ಅಂತ ತಿಳಿಬೇಡ. ಅವನಿಗೊಂದು ಗತಿ ಕಾಣಿಸದಿದ್ದರೆ ನರವ್ಯಾಘ್ರ ವಂಶವನ್ನು ಜನಿಸಿದ ನಂಜೇಗೌಡನೇ ಅಲ್ಲ. ಆತ್ರಿ ಅಪ್ಪ, ನಿಮಗ ಹೆಂಗ ತಿಳಿದೈತಿ ಹಂಗ ಮಾಡ್ರಿ. ನಂದು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೇನ್ರಿ. ಗೌಡ್ರೆ, ಎಲ್ರೂ ಹೊರಟು ಹೋದ್ರಲ್ಲ, ಅಷ್ಟೇ ಸಾಕು. ಬನ್ನಿ ಹೊಸ ಜೀವನ ಸಾಗಿಸೋಣ. ಬೆಂಕಿ ಹಚ್ಚು ಈ ನಿನ್ನ ಜೀವನಕ್ಕೆ. ನಿನ್ನ 10 ಎಕರೆ ಆಸ್ತಿ ಸಲುವಾಗಿ ನನ್ನ ಆಸ್ತಿ ಹಣ ಹೊರಟು ಹೋಯ್ತು ನನ್ನ ತಂಗಿಯ ಜೊತೆಗೆ. ಇನ್ನು ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ, ಹೊರಟು ಹೋಗಿಲ್ಲಿಂದ. ಗೌಡ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ನಿಮ್ಮೊಂದಿಗೆ ಸಂಸಾರ ಮಾಡಬೇಕು ಅಂತ ನಂಬಿ ಬಂದವಳು. ಬೆಂಕಿ ಹಚ್ಚು ಈ ನಿನ್ನ ನಂಬಿಕೆಗೆ. ನಿನ್ನ ಗಂಡನಿಗೆ ಪರನಂಬಿಕೆ ಮಾಡಿ ಬಂದ ನೀನು ನನ್ನೊಡನೆ ಬಂದು ನಾಳೆ ಮತ್ತೊಬ್ಬರ ಓಡಿ ಹೋಗುವ ಹಾದರೆ ನೀನು ತಪ್ಪು ಮಾಡಿಬಿಟ್ಟೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ದೇವರ ತನ್ನ ಗಂಡನಿಗೆ ಮೋಸ ಮಾಡಿ ಮಿಂಡನಿಗೆ ಸೆರೆಗಾಸ ಸೂಳಿಯಾದೆ. ನಾನು ಸೂಳಿಯಾದೆ. ಗೌಡ್ರಿ, ನಿಮಗೆ ಕೈ ಮುಗಿತೀನಿ, ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ನನ್ನನ್ನು. ನಿನ್ನಂತ ಮಾನಗಟ್ಟ ಹೆಣ್ಣಿಗೆ ಈ ಮನೆಯಲ್ಲಿ ಸಾಧ್ಯವಿಲ್ಲ, ಹೊರಟೋಗಲ್ಲ. ಅಯ್ಯೋ ದೇವರೇ, ಗಂಡನೇ ದೇವರೆಂದು ನಂಬಿ ನಡಿಬೇಕು. ಆದ್ರೆ ನಾನು ನನ್ನ ಗಂಡನಿಗೆ ಮೋಸ ಮಾಡಿ ಈ ಸಮಾಜದಲ್ಲಿ ನೀತಿಗೆಟ್ಟ ಹೆಣ್ಣಾದೆ. ನಾನು ನೀತಿಗೆಟ್ಟ ಹೆಣ್ಣಾದೆ. ಈಗ ನಾನೆಲ್ಲಿಗೆ ಹೋಗ್ಲಿ? ನಾನೇನ್ ಮಾಡ್ಲಿ? ಹೋಗು ಸ್ವರಾಜ, ಹೋಗು. ನಿನಗೇನು ಗೊತ್ತು, ಈ ಗೌಡನ ಕಾರಿಸ್ತಾರ. ನನ್ನ ತಂಗಿಯನ್ನು ಕರೆದುಕೊಂಡು ಬಂದು ನನ್ನ ಸರ್ವಾಸ್ತಿ ನನ್ನ ಹೆಸರು ಮಾಡಿಕೊಳ್ಳದಿದ್ದಾರೆ. ನನ್ನ ಹೆಸರು ನರಹಂತಕ ನಂಜೇಗೌಡನೇ ಅಲ್ಲ.